ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಚೆಫ್ಸ್ ಕಾರ್ನರ್. ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಂತ್ರಿಕಿ ಹಲ್ವಾಯಿ. ನಿಮಗೆಲ್ಲ ಗೊತ್ತಿದೆ. ಸೊ ವಿ ಆರ್ ಡೂಯಿಂಗ್ ಅ 9 days ನವರಾತ್ರಿ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ಕಲರ್ ಬಂದ್ಬಿಟ್ಟು ಆರೆಂಜ್ ಕಲರ್ ಇದೆ ಅಲ್ವಾ, ಕೇಸರಿ ಕಲರ್ ಇದೆ. ಸೊ ಹಾಗಾಗಿ ಇವತ್ತು ಸಂತ್ರಿಕಿ ಇವತ್ತು ಈಗ ರೈಟ್ ನಾವು ಆರೆಂಜ್ ಸೀಸನ್ ಕೂಡ ಇದೆ. ಸೊ ಹಾಗಾಗಿ ಇವತ್ತು ಮಾಡ್ತಾ ಇರೋದು. ಸೊ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಯು ಹ್ಯಾವ್ ಟು ಟೇಕ್ ಮಿಲ್ಕ್ ತೊಗೋಬೇಕು, ಹಾಲು ತೊಗೊಳ್ಳಿ, ಜೊತೆಗೆ ಪಿಸ್ತಾ ಅಥವಾ ಡ್ರೈ ಫ್ರೂಟ್ಸ್ ಅಂತ ತೊಗೋಬೋದು. ಜೊತೆಗೆ ಇಲ್ಲಿ ಸ್ವಲ್ಪ ಆರೆಂಜ್ ಜ್ಯೂಸು, ನಾನು ಜಸ್ಟ್ ಪಲ್ಪ್ ಥರ ಜ್ಯೂಸ್ ಪಲ್ಪ್ ಥರ ಮಾಡ್ಕೊಂಡಿರೋದು, ಸ್ವಲ್ಪ ಕಾರ್ನ್ಫ್ಲೋರು, ಶುಗರ್ ಆ್ಯಂಡ್ ಬಾಯ್ಲ್ಡ್ ಇದು ಮಾಡಿರೋದು, ಏನು ಕ್ಯಾರೆಟ್ನ ಬಾಯ್ಲ್ ಮಾಡಿ ಇದನ್ನು ಪೇಸ್ಟ್ ಮಾಡಿರೋದು. ಓಕೆ, ಸೊ ಇವಾಗ ನೋಡ್ತಾ ಇದ್ದೀರಾ, ಇವಾಗ ಆಲ್ಮೋಸ್ಟ್ ಇವಾಗ ಹಾಲನ್ನ ಇವಾಗ ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ. ಇದಕ್ಕೊಂದು ಸ್ವಲ್ಪ ಏನು ಆ್ಯಡ್ ಮಾಡಿ, ಸಕ್ಕರೆನ ಆ್ಯಡ್ ಮಾಡಬೇಕು. ನೋಡಿ, ಈ ಥರ ಸಕ್ಕರೆನ ಆ್ಯಡ್ ಮಾಡ್ತೀನಿ. ನಾನು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. ಸೊ ಹಾಗೆ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಇದೊಂದು ಸ್ವಲ್ಪ ಕರಗ್ತಾ ಇದೆ. ಸೊ ಕರಗೋ ಟೈಮಲ್ಲೇ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಏನಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕರಗ್ತಾ ಇರಲಿ ಅದು. ನೋಡಿ, ಈ ಥರ ಕಾರ್ನ್ಫ್ಲೋರ್ದು ಏನೊಂದು ಕಲಿಸ್ಕೊಂಡಿರ್ತೀನಲ್ಲ ಅದನ್ನು ಕಲಿಸ್ಕೋಬೇಕು, ಈ ಥರ ಹಾಕಿ. ಓಕೆ, ಸೊ ಇವಾಗ ಇದಕ್ಕೆ ಏನು ಮಾಡಬೇಕು, ವಿ ಹ್ಯಾವ್ ಟೇಕನ್ ಏನಿವಾಗ ರೆಡ್ ಕಲರ್ದು. ನೋಡಿ, ಇವಾಗ ಫುಲ್ ಗಟ್ಟಿ ಆಗ್ತಾಯಿದೆ ಆಲ್ಮೋಸ್ಟ್. ನೋಡ್ತಾ ಇದ್ದೀರಾ, ಇವಾಗ ನಾನು ಕ್ಯಾರೆಟ್ನ ಬಾಯ್ಲ್ ಮಾಡ್ಕೊಂಡು ಏನು ಇವಾಗ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಓಕೆ, ನೋಡಿ, ಇವಾಗ ಆ್ಯಸ್ ನಾವು ಕಾರ್ನ್ಫ್ಲೋರ್ನ ಸ್ವಲ್ಪ ಹಾಕಿ ಆ್ಯಡ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಅದು ಫುಲ್ ಗಟ್ಟಿನೇ ಆಗಿಬಿಡುತ್ತೆ ಒಂದೇ ಸಲಿಗೆ. ಈ ಥರ ಮಾಡ್ಕೋಬೇಕು. ಸೊ ಇವಾಗ ನೋಡ್ತಾ ಇದ್ದೀರಾ, ತುಂಬ ಕರೆಕ್ಟಾಗಿ ಆರೆಂಜ್ ಕಲರ್ ಎಲ್ಲ ಬರ್ತಾ ಇದೆ. ಸೊ ನೋಡ್ಕೊಂಡು ಬೇಕಾದರೆ ಸ್ವಲ್ಪ ನೀವು ಇದನ್ನು ಹಾಕ್ಬೋದು. ನಾನು ಇಲ್ಲಿ ಫುಲ್ ಏನು ತೊಗೊಂಡಿದ್ದೆ, ಒಂದು ಕ್ಯಾರೆಟ್ ತೊಗೊಂಡಿದ್ದೆ. ಸೊ ಅದನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನಿಮಗೆ ಇವಾಗಲೇ ಹೇಳ್ತಾ ಇದ್ದೆ ನಾನು, ಏನಂತ ಹೇಳ್ತಾ ಇದ್ದೆ, ಇವಾಗ ಆರೆಂಜ್ ಕಲರ್ ಬಂತು, ಸೊ ಕ್ಯಾರೆಟ್ ಹಾಕಿದ್ದೀನಿ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಸೊ ಇದೊಂದು ಐಡಿಯಾ ಬಂದಿದ್ದು ಹೆಂಗೆ ಅಂದರೆ, ಇವಾಗ ಆರೆಂಜ್ ಸೀಸನ್ ಇದೆ, ಸ್ವಲ್ಪ ಆರೆಂಜ್ ಕಲರ್ ಏನು ಮಾಡ್ಬೋದು ಅಂತ ಹೇಳಿ ಆವಾಗ ಏನು ಮಾಡ್ತಾಯಿದ್ದೀನಿ, ಅದಕ್ಕೆ ಇದೊಂದು ರೆಸಿಪಿ ತಲೆಯಲ್ಲಿ ಬಂತು. ಸೊ ಯಾಕೆ ಇದನ್ನು ಮಾಡಬಾರ್ದು ಅಂತ ಹೇಳಿ ನೋಡಿ, ಆಲ್ಮೋಸ್ಟ್ ಒಂಥರ ಕುದಿತಾ ಇದೆಲ್ಲ ಫುಲ್ ಇದಾಗ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನೋಡಿ ಒಂಥರ ಫುಲ್ ಆರೆಂಜ್ ಕಲರ್ ಬರ್ತಾ ಇದೆ. ಈಗ ನಾನೇನು ಮಾಡಿದ್ದೀನಿ, ಸ್ವಲ್ಪ ಇವಾಗ ಆರೆಂಜ್ ಸೀಸನ್ ಇರೋದ್ರಿಂದ ಸ್ವಲ್ಪ ಈ ಪಲ್ಪ್ ಏನು ಮಾಡಿ ತೆಗೆದುಕೊಂಡಿರ್ತೀನಲ್ಲ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು 2-3 ಸ್ಪೂನ್ಸ್ ಹಾಕಿದ್ರೆ ಬೇಕಾದಷ್ಟು ಆಯಿತು. ಸೊ ಇದನ್ನು ಇವಾಗ ಏನು ಮಾಡಬೇಕು, ಸ್ವಲ್ಪ ಕುದಿಯೋಕ್ಕನ್ನ ಬಿಡಿ. ನೋಡಿ, ಇದನ್ನು ಸ್ವಲ್ಪ ಪಾತ್ರೆ ಎಲ್ಲ ಬಿಡ್ಕೊತ ಬರುತ್ತಲ್ಲ, ಸೊ ಆ ಕನ್ಸಿಸ್ಟೆನ್ಸಿಲಿ ಇದು ಬಿಡ್ಕೊತ ಬರಲಿ. ಸೊ ಇವಾಗ ನೋಡಿ ಕುದಿ ಬರ್ತಾ ಇದೆ. ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಫ್ಲೇವರಿಗೆ ಬೇಕಾದರೆ ಹಾಕೋಬೋದು, ಒಂದು ಚೂರು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಓಕೆ, ಇಷ್ಟು ಸಾಕು. ನೋಡಿ, ಆಲ್ಮೋಸ್ಟ್ ಘಮ್ಮ ಸ್ಮೆಲ್ ಬರ್ತಾ ಇದೆ. ಸೊ ಯಾಕಂದರೆ ನಾವು ಆರೆಂಜ್ ಜ್ಯೂಸ್ ಕೂಡ ಹಾಕಿದ್ದೀವಿ, ಜೊತೆಗೆ ಕ್ಯಾರೆಟ್ ಕೂಡ ಇದೆ. ಆಮೇಲೆ ಮಕ್ಕಳು ಸುಮ್ಮನೆ ಕ್ಯಾರೆಟ್ ತಿನ್ನಿರಿ ಅಂತ ಹೇಳಿದ್ರೆ ತಿನ್ನಲ್ಲ. ಸೊ ಈ ಥರ ನೀವು ಹಲ್ವಾ ಮಾಡಿಕೊಟ್ಟಾಗೂ ಅಥವಾ ಒಂಥರ ಕೇಕ್ ಥರನೂ ಆಗುತ್ತೆ ಇದು. ಸೊ ಈ ಥರನೂ ನೀವು ಮಾಡಿ ಕೊಡ್ಬೋದು. ನೋಡಿ, ಇವಾಗ ಒಂದು ಕುದಿ ಬರ್ತಾ ಇದೆ. ಇವಾಗ ಸೊ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಶುಗರ್ ಕಡಿಮೆ ಆಗಿದೆ, ಸೊ ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಇದು. ಸೊ ಕುದಿಬೇಕಾದ್ರೆ ಏನು ಮಾಡಬೇಕು, ಒಂದು ಸ್ವಲ್ಪ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಆರೆಂಜ್ ಜ್ಯೂಸ್ನ ಪಲ್ಪ್ನ ಹಾಕೋಬೇಕು. ಸೊ ಸ್ವೀಟಿಶು ಇರುತ್ತೆ, ಜೊತೆಗೆ ಕ್ಯಾರೆಟಿಂದು ಸ್ವೀಟ್ ಸ್ವಲ್ಪ ಬಿಟ್ಕೊಂಡಿರುತ್ತೆ. ಸ್ವಲ್ಪ ನಾವು ಆರೆಂಜ್ ಜ್ಯೂಸ್ ಹಾಕಿದಾಗ ಇನ್ನೂ ಒಂಥರ ಲೈಟಾಗಿ ಒಂಥರ ಹುಳಿ ಥರನೂ ಸ್ವೀಟ್ ಇದು ಚೆನ್ನಾಗಾಗುತ್ತೆ, ಹಲ್ವಾ ಚೆನ್ನಾಗಾಗುತ್ತೆ. ಸೊ ಇದು ಕುದೀತಾ ಇರಬೇಕಾದ್ರೆ ನಾವೇನು ಮಾಡೋಣ, ಇವಾಗ ಒಂದು ತಟ್ಟೆಯಲ್ಲಿ ಗೋಯಿಂಗ್ ಟು ಈ ಥರ ಒಂದು ತಟ್ಟೆಯಲ್ಲಿ ಒಂದು ತುಪ್ಪನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ರಿ. ಹಲ್ವಾ ಮಾಡ್ಬೇಕಾದ್ರೆ ಹೆಂಗೆ ನಾವು ಇದು ಮಾಡ್ತೀವಲ್ಲ ಆ ಥರ ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕು. ಓಕೆ, ಸ್ಪ್ರೆಡ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಈ ಥರ
ಡ್ರೈ ಫ್ರೂಟ್ಸ್ ನಿಮಗೆ ಯಾವ ಥರ ಹಾಕೋಬೋದು. ನಾನು ಸ್ವಲ್ಪ ಪಿಸ್ತಾ ಚೆನ್ನಾಗಿ ಇದಾಗುತ್ತೆ, ಆರೆಂಜ್ಗೆ ಎದು ಕಾಣುತ್ತೆ ಅಂತ ಗ್ರೀನಿಶ್ ಥರ ಕಾಣುತ್ತೆ ಅಂತ ಹೇಳಿ ಈ ಥರ ಮಾಡ್ತಾ ಇರೋದು. ಸೊ ಇವಾಗ ನೋಡಿ ಇದು ಆಲ್ಮೋಸ್ಟ್ ಇವಾಗ ಆಗಿದೆ. ಸೊ ಇದಕ್ಕೆ ಏನು ಮಾಡ್ತೀನಿ ನಾನು, ಜಸ್ಟ್ ಪೋರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಜಸ್ಟ್ ಸ್ಪ್ರೆಡ್ ಮಾಡಿ ಈ ಥರ. ಸೊ ಬೇಕಾದರೆ ಒಳಗಡೆ ಕೂಡ ಈ ಥರ ಗಾರ್ನಿಷ್ಗೆ ಕೆಳಗೆ ಮೇಲೂ ಇದನ್ನು ಹಾಕ್ಬೋದು. ಸೊ ಇದನ್ನು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡೋಣ. ಎಸ್, ಸೊ ಇವಾಗ ನೋಡ್ತಾ ಇದ್ದೀರಾ. ಸೊ ಆಲ್ಮೋಸ್ಟ್ ಇದು ಆರೆಂಜ್ ಕಲರ್ ಏನು ಫ್ಲೇವರ್ ನಿಮಗೆ ಕಾಣ್ತಾ ಇದೆ, ಕ್ಯಾರೆಟ್ದು ಕಾಣ್ತಾ ಇದೆ. ಸೊ ಇಟ್ಸ್ ಸಂತ್ರಾನ ಹಲ್ವಾಯಿ. ಸೊ ತುಂಬ ಸ್ಪೆಷಲ್ ಆಗಿರುತ್ತೆ ಇದು. ಸೊ ದಯವಿಟ್ಟು ನೀವೆಲ್ಲರೂ ಟ್ರೈ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಸೊ ನಿಮ್ಮ ಹತ್ರನೂ ಏನಾರು ರೆಸಿಪೀಸ್ ಇದೆ ಖಂಡಿತವಾಗ್ಲೂ ನಮ್ಮ ಹತ್ರ ಶೇರ್ ಮಾಡ್ಬೋದು. ಇಟ್ಸ್ 9 days ನವರಾತ್ರಿ ಸ್ಪೆಷಲ್ ಆಗಿರೋದ್ರಿಂದ ಸೊ ತುಂಬಾ ನಿಮಗೂ ತುಂಬ ಐಡಿಯಾಸ್ ಬರ್ತಾ ಇರುತ್ತೆ. ಈಗ ನಮಗೂ ಐಡಿಯಾಸ್ ಬಂದಾಗ ನಿಮಗೂ ಐಡಿಯಾಸ್ ಬರ್ತಾ ಇರುತ್ತೆ ಮಾಡ್ತಾ ಹೋದಾಗ. ಸೊ ಖಂಡಿತವಾಗ್ಲೂ ನಿಮ್ಮ ರೆಸಿಪಿ ಕೂಡ ಶೇರ್ ಮಾಡ್ಬೋದು. ಇವಾಗ ಏನು ಮಾಡೋಣ, ಸ್ವಲ್ಪ ಕೂಲ್ ಆಗಲಿ ಇದನ್ನು. ಓಕೆ, ಸೊ ಇದು ಆಲ್ಮೋಸ್ಟ್ ಇವಾಗ ಕೂಲ್ ಆಗಬೇಕು. ಕೂಲ್ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಮೇಲೆ ನೀವು ಹೆಂಗೆ ಇವಾಗ ಬರ್ಫಿನ ಕಟ್ ಮಾಡ್ತಿರಲ್ಲ ಆ ಥರ ನೀವು ಸ್ಕ್ವೇರಲ್ಲಿ ಕಟ್ ಮಾಡ್ಬೋದು. ಸೊ ಇದರಲ್ಲಿ ನೀವು ಮಕ್ಕಳಿಗೆ ಇವಾಗ ಕ್ಯಾರೆಟ್ ತಿನ್ನಿರಿ, ಬರೀ ಕ್ಯಾರೆಟ್ ತಿನ್ನಿರಿ, ಅಥವಾ ನಿಮಗೆ ಬರೀ ಆರೆಂಜ್ ತಿಂದರೆ ತುಂಬ ಅವಾಯ್ಡ್ ಮಾಡ್ತಾರೆ. ಸೊ ಇದನ್ನು ಒಂದು ಫಾರ್ಮ್ಯಾಟ್ ಆಫ್ ದ ನಿಮಗೆ ವಿಟಮಿನ್ ಸಿ ಮತ್ತು ಮಕ್ಕಳಿಗೆ ಕ್ಯಾರೆಟ್ ಕೂಡ ನಿಮಗೆಲ್ಲ ಗೊತ್ತಿದೆ, ಕ್ಯಾರೆಟ್ ಕೂಡ ಕಣ್ಣಿಗೆ ತುಂಬ ಒಳ್ಳೆಯದರಿಂದ. ಸೊ ನೀವು ಮಾಡಿ ಮಕ್ಕಳನ್ನ ತಿನ್ನಿಸ್ಬೋದು ಇದನ್ನು. ಸೊ ಇದು ನವರಾತ್ರಿ ಡೇ 9 ಡೇಸಲ್ಲಿ ಏನು ಸ್ಪೆಷಾಲಿಟಿ ಇದೆ. ಸೊ ಅದ್ರದ್ದು ಇವತ್ತು ಡೇ 3 ಅದ ಕೇಸರಿ ಕಲರ್ದು ಇವತ್ತು ಮಾಡ್ತಾ ಇರೋದು. ಎಲ್ಲರೂ ಟ್ರೈ ಮಾಡಿರಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ, ಲೈಕ್ ಮಾಡಿರಿ. ಸೊ ನಮಗೂ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ನೀವೆಲ್ಲ ಒಂದು ಲೈಕ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು, ಖಂಡಿತವಾಗ್ಲೂ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಸೊ ಕೀಪ್ ವಿಸಿಟಿಂಗ್ S&S Chef's Corner, share it to your friends, taste it, try it. Until next we meet tomorrow, till then take care, bye bye. Drillam Drijam.